ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಯಾವುದಾದ್ರೂ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಮತ್ತು ಚಾನಲ್ಗೆ ಆಲ್ರೆಡಿ ಬಂದು ವಿಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಧನ್ಯವಾದಗಳು ಹೇಳಕ್ಕೆ ಬಯಸ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತಲೂ ಕೇಳ್ಕೊಳ್ತೀನಿ. ಒಂದು ವೇಳೆ ನೀವು ಚಾನಲ್ಗೆ ಬಂದು ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ಸ್ ಇರೋವಂಥ ವಿಡಿಯೋನ ತರೋದಕ್ಕೆ ಎಂತೂಸಿಯಾಸಮ್ ಸಿಗುತ್ತೆ. ಸೊ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾನು ಮಕರ ರಾಶಿಯ ಸಹಜ ಗುಣ ಸ್ವಭಾವಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಮಕರ ರಾಶಿಯು ಕಾಲಪುರುಷ ಕುಂಡಳಿಯಲ್ಲಿ 10ನೇ ಮನೆ. ಸಾಮಾನ್ಯವಾಗಿ ಇದನ್ನ ಹೌಸ್ ಆಫ್ ಪ್ರೊಫೆಷನ್, ಕರ್ಮಭಾವ ಅಂತ ನಾವು ಕರಿತೀವಿ. ಅಷ್ಟೇ ಅಲ್ಲದೆ ಒಬ್ಬ ಮನುಷ್ಯನ ಗೌರವ ಮತ್ತು ತಂದೆಯ ಸ್ಥಾನ ಅದು ಕೂಡ ಈ ಮನೆಯಿಂದನೇ ನಿರ್ಧಾರಿತವಾಗುತ್ತೆ. ಈ ರಾಶಿಯ ಅಧಿಪತಿ ಯಾರು ಅಂತಂದ್ರೆ ಶನಿದೇವ. ಬ್ರಹ್ಮಾಂಡದ ನ್ಯಾಯಾಧೀಶ ಅಂತಾನೆ ಕರೀತಾರೆ ಶನಿದೇವರನ್ನ. ನ್ಯಾಯಕ್ಕಾಗಿ ಸ್ವಂತ ತಂದೆಯನ್ನು ಕೂಡ ಎದುರಾಕೊಳ್ಳೋ ಲೆವೆಲ್ಲಿಗೆ ಇರೋ ದೇವರು ಅಂತಂದ್ರೆ ಅದು ಶನಿದೇವ. ಯಾರನ್ನೇ ಆದರೂ ಪರೀಕ್ಷಿಸದೆ ಬಿಡದೇ ಇರುವ ಒಬ್ಬನೇ ಒಬ್ಬ ದೇವರು ಅಂತಂದ್ರೆ ಅದು ಶನಿದೇವ. ಶನಿದೇವ ಪ್ರತಿಫಲ ಕೊಡಬೇಕು ಅಂತಂದ್ರೆ ಮೊದಲು ನಿಮ್ಮ ಶ್ರಮ ಇರಬೇಕು ಮತ್ತು ಅವನು ನಿಮಗೆ ಕಷ್ಟ ಕೊಡದೆ, ಕಷ್ಟ ಅನ್ನೋದಕ್ಕಿಂತ ಪಾಠಗಳನ್ನ ಕಲಿಸ್ಕೊಡದೆ ನಿಮಗೇನನ್ನೂ ಕೊಡೋದಿಲ್ಲ. ಶನಿ 2 ರೀತಿ ನಿಮಗೆ ಸಹಾಯ ಮಾಡ್ತಾನೆ. ಒಂದನೇ ರೀತಿ ಯಾವುದು ಅಂತಂದ್ರೆ ಮೊದಲು ನಿಮಗೆ ಏನು ಅಧಿಕಾರ ಬೇಕೋ, ಏನು ಅಂತಸ್ತು ಬೇಕೋ ಎಲ್ಲ ಕೊಡ್ತಾನೆ. ಕೊಟ್ಟು ನೀವು ಹೇಗೆ ಬಿಹೇವ್ ಮಾಡ್ತೀರಿ ಅಂತ ಪರೀಕ್ಷೆ ಮಾಡ್ತಾನೆ. ಇನ್ನೊಂದು ರೀತಿ ಯಾವುದು ಅಂತಂದ್ರೆ ನಿಮಗೆ ಏನೂ ಇಲ್ಲದೆ ಇರುವಂತ ಪರಿಸ್ಥಿತಿ, ಎಲ್ಲ ಇದ್ದರೂ ಏನು ಇಲ್ಲದೆ ಇರುವ ಪರಿಸ್ಥಿತಿ, ಆರೋಗ್ಯ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಶತ್ರು ಬಾಧೆ, ಎಲ್ಲ ರೀತಿಯ ಕಷ್ಟಗಳನ್ನು ಕೊಡ್ತಾನೆ. ಅದನ್ನು ಎದುರಿಸಿ ನೀವು ಪಾಸ್ ಆದ್ರೆ ಖಂಡಿತವಾಗ್ಲೂ ನಿಮ್ಮ ಕೀರ್ತಿ ಪತಾಕೆ ಜಗತ್ತಿನಲ್ಲೇ ಹಾರಾಡುವಂತೆ ಮಾಡುವ ಜವಾಬ್ದಾರಿ ಶನಿಯದ್ದು. ಸೊ ಆ ಕಾರಣದಿಂದಾನೇ ಹೇಳೋದು ಧರ್ಮಕ್ಕೆ ಯಾವತ್ತಿದ್ರೂ ಜಯ ಇರುತ್ತೆ ಅಂತ. ಧರ್ಮದ ದೇವತೆ ಯಾರು ಅಂತಂದ್ರೆ ಅದು ಶನಿದೇವ. ಲಾ ಪ್ರಕಾರ ಧರ್ಮ ದೇವತೆ ಅಂತಂದ್ರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರೋ ಒಂದು ಮಹಿಳೆಯನ್ನು ತೋರಿಸ್ತಾರೆ, ಅದು ಡಿಫ್ರೆಂಟ್. ಇದು ಬ್ರಹ್ಮಾಂಡ ಅಂದ್ರೆ ಜ್ಯೋತಿಷ್ಯದ ಆಧಾರದ ಪ್ರಕಾರ ನ್ಯಾಯಾಧೀಶ ಅಂತ ಕರೆಯೋದು ಅದು ಶನಿದೇವರನ್ನ. ಶನಿ ಯಾವತ್ತಿದ್ರೂ ನಿಮ್ಮ ಕೈಯಲ್ಲಿ ಕೆಟ್ಟದನ್ನು ಮಾಡ್ಸಕ್ಕೆ ಪ್ರಯತ್ನ ಮಾಡೋದಿಲ್ಲ. ಕೆಟ್ಟದ್ದನ್ನು ಮಾಡಲಿಕ್ಕೆ ಬೇಕಾಗಿರುವಂಥ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿಕೊಡ್ತಾನೆ. ಆಗಲೇ ಅವನು ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಗಿದೆ ಅಂತ ಪರಿಶೀಲನೆ ಮಾಡೋದು. ಎಲ್ಲ ಇದ್ದಾಗ ಏನು ಬಿಹೇವ್ ಮಾಡ್ತಾರೆ, ಎಲ್ಲ ಇಲ್ಲದೆ ಇರುವಾಗ ಯಾರು ಏನು ಆಡಂಬರ ತೋರಿಸಲ್ಲ, ಕೊಬ್ಬು ತೋರಿಸಲ್ಲ. ಬಟ್ ಎಲ್ಲ ಇದ್ದಾಗ ಎಲ್ಲರೂ ಡೌನ್ ಟು ಅರ್ತ್ ಇರೋಲ್ಲ. ಅದಕ್ಕಾಗಿ ಶನಿ ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ. ಅಷ್ಟೇ ಅಲ್ಲದೆ ಶನಿ ಆಯುಷ್ಕಾರಕ. ನಿಮ್ಮ ಲಾಂಗಿವಿಟಿ ಅದನ್ನು ತೀರ್ಮಾನ ಮಾಡೋದು ಶನಿದೇವರೇ. ನನಗೆ ಪರ್ಸನಲ್ ಆಗಿ ಶನಿದೇವರ ಕಂಡ್ರೆ ಅತಿ ಹೆಚ್ಚು ಗೌರವ ಮತ್ತು ಅತಿ ಹೆಚ್ಚು ಪ್ರೀತಿ. ಯಾಕೆಂತಂದರೆ ನಾನು ಸೆಲ್ಫ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಕೆಲವು ಪರಿಸ್ಥಿತಿಗಳನ್ನು. ನೀವು ಕರೆಕ್ಟಾಗಿದ್ದರೆ, ನೀವು ನ್ಯಾಯವಾಗಿದ್ದರೆ, ನೀವು ಧರ್ಮದ ಹಾದಿಯಲ್ಲಿ ನಡೀತಿದ್ರೆ ನಿಮ್ಮನ್ನು ಯಾರೂ ಏನೂ ಮಾಡಲಿಕ್ಕಾಗಲ್ಲ. ನಿಮ್ಮನ್ನು ಕೊಲೆ ಮಾಡೋ ಪ್ರಯತ್ನ ಮಾಡಿದ್ರೂ ಅವರು ಸಕ್ಸೀಡ್ ಆಗೋದಿಲ್ಲ. ಮಾನಹರಣ ಮಾಡಬೇಕು ಅಂತ ಟ್ರೈ ಮಾಡಿದ್ರು ಸಕ್ಸೀಡ್ ಆಗೋದಿಲ್ಲ. ಕಾಪಾಡ್ತಾನೆ ಶನಿದೇವ. ಶನಿದೇವ ಕೇಳೋದು ಒಂದೇ ವಿಚಾರ, ನೀನು ನ್ಯಾಯವಾಗಿರು ಅಷ್ಟೇ. ಅದನ್ನು ನೀವು ಮಾಡಿದರೆ ನಿಮಗೆ ಯಾರು ಏನು ಕೇಳಬೇಕಾದ್ರೂ ಅಷ್ಟೇ, ಏನು ಮಾಡಿದ್ರು ಅಷ್ಟೇ, ನಿಮ್ಮನ್ನೇನೂ ಮಾಡ್ಕೊಳ್ಳಿಕ್ಕಾಗಲ್ಲ, ನಿಮ್ಮನ್ನು ಮುಟ್ಟೋಕ್ಕೂ ಆಗೋದಿಲ್ಲ. ಅದು ಶನಿದೇವನ ತತ್ವ. ಇಂತಹ ಶನಿದೇವನ ಅಧಿಪತ್ಯ ಇರುವ ರಾಶಿ ಮಕರ ರಾಶಿ. ಮಕರ ರಾಶಿಯ ಚಿಹ್ನೆ ಬಂದು ಸಮುದ್ರ ಮೇಕೆ, ಸಿ ಗೋಟ್ ಅಂತ ಕರಿತೀವಿ. ಅದು ಅರ್ಧ ಮೇಕೆ ಇರ್ತದೆ, ಅರ್ಧ ಮೀನಿನ ದೇಹ ಇರುತ್ತೆ. ಮುಂದೆ ಅದು ಕಾಣಿಸೋದು ಬರೀ ಮೇಕೆ ಅಂತ ಕಾಣಿಸುತ್ತೆ, ಆದರೆ ಹಿಂದೆ ಅದಕ್ಕೆ ಕಾಲಿರೋದಿಲ್ಲ, ಫಿನ್ಸ್ ಇರುತ್ತೆ ಕಾಲಿನ ಬದಲು. ಇದು ಒಂದು ಮಿಥಿಕಲ್ ಕ್ರಿಯೇಚರ್, ಅಂದ್ರೆ ಎಕ್ಸಿಸ್ಟೆನ್ಸ್ ಅಲ್ಲಿ ನೋಡಿಲ್ಲ ಯಾರೂನು ಅಂತ. ಈಗ ನೀವೊಂದು ಗೂಳಿ, ವೃಷಭ ರಾಶಿಯ ಚಿಹ್ನೆ ಗೂಳಿ ನೋಡಿದ್ದೀರಿ, ಅದೇನು ದೊಡ್ಡ ವಿಚಾರ ಅಲ್ಲ. ಅದೇ ಧನಸ್ಸು ರಾಶಿಯ ಚಿಹ್ನೆ ಯಾವ್ದಿರುತ್ತೆ, ಅರ್ಧ ಮನುಷ್ಯ ಅರ್ಧ ಕುದುರೆ, ಅವನ್ನ ನೀವು ನೋಡಿಲ್ಲ. ಸೆಂಟಾರ್ಸ್ ಅಂತ ಕರೀತಾರೆ ಅದನ್ನ ಇಂಗ್ಲಿಷ್ನಲ್ಲಿ. ಅದನ್ನು ನೀವು ನೋಡಿಲ್ಲ, ಪುರಾಣದಲ್ಲಿ ಕೇಳಿರಬಹುದು ಬಟ್ ನೋಡಿಲ್ಲ. ಅದಕ್ಕೆ ಮಿಥಿಕಲ್ ಕ್ರಿಯೇಚರ್ ಅಂತ ಕರೀತಾರೆ. ಇನ್ನು ಮಕರ ರಾಶಿ ಒಂದು ಭೂತತ್ವ ರಾಶಿ. ಸೊ ಸ್ಟೇಬಲ್ ಪೀಪಲ್. ಸ್ಟೇಬಲ್ ಅನ್ನೋದಕ್ಕಿಂತ ದೃಢ ಮನಸ್ಥಿತಿ ಅಂತ ನಾವು ಹೇಳ್ಬೋದು. ಯಾಕೆಂತಂದ್ರೆ ಅವರು ಏನೇ ಬರಲಿ ಜಗ್ಗಲ್ಲ ಬಗ್ಗಲ್ಲ. ಈ ಡೈಲಾಗ್ ಪಾಪ್ಯುಲರ್ ಆಗಿ ನೀವು ಕೇಳಿಸ್ಕೊಂಡಿರ್ಬೋದು ನ್ಯೂಸ್ ಚಾನೆಲ್ಗಳಲ್ಲಿ, ಟಿವಿಗಳಲ್ಲಿ. ಜಗ್ಗಲ್ಲ ಬಗ್ಗಲ್ಲ
ಅದೇ ಎಕ್ಸಾಂಪಲ್. ಏನೇ ಮಾಡಿದ್ರು ಇವರ ದೃಢ ನಿರ್ಧಾರವನ್ನು ಬದಲಿಸಿಕ್ಕೆ ಸಾಧ್ಯ ಇಲ್ಲ. ಮತ್ತು ಈ ರಾಶಿ ಸೂಚಿಸುವ ದಿಕ್ಕು ಯಾವುದು ಅಂತಂದ್ರೆ ದಕ್ಷಿಣ ದಿಕ್ಕನ್ನು ತೋರಿಸ್ತದೆ. ಈ ರಾಶಿಯವರು ರಾತ್ರಿ ಹೊತ್ತು ಅತಿ ಹೆಚ್ಚು ಆಕ್ಟಿವ್ ಆಗಿರ್ತಾರೆ ಮತ್ತು ಇದೊಂದು ಪ್ರಿಸ್ತೋದಯ ರಾಶಿ, ಅಂದ್ರೆ ಬೆನ್ನು ಮೊದಲಾಗಿ ಹುಟ್ಟುವುದು ಅಂತ. ಪ್ರಿಸ್ತೋದಯ ರಾಶಿ ಅಂತಂದ್ರೆ ಈ ರಾಶಿಯಲ್ಲಿರುವ ಗ್ರಹದ ದಶ ಅಥವಾ ಈ ರಾಶಿಯ ಅಧಿಪತಿಯ ದಶ ಬಂದಾಗ ಆ ದಶೆಯಲ್ಲಿ ಮಧ್ಯಭಾಗದಲ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ ಅಂತ ಅರ್ಥ. ಇನ್ನು ಕಾಲಪುರುಷ ಕುಂಡಳಿಯಲ್ಲಿ ಯಾವ ದೇಹದ ಅಂಗಗಳನ್ನು ಇದು ಸೂಚಿಸುತ್ತೆ ಅಂತಂದ್ರೆ ಮಕರ ರಾಶಿ ತೋರಿಸುವುದು ಮಂಡಿ ಮತ್ತು ಮೂಳೆಗಳನ್ನ ತೋರಿಸುತ್ತೆ, ನೀಸ್ ಅಂಡ್ ಬೋನ್ಸ್ ಅನ್ನು ತೋರಿಸ್ತದೆ. ಸೊ ಇದನ್ನ ನಾವು ಬೇಸ್ ಆಫ್ ಕಾಲಪುರುಷ ಅಂದ್ರೆ ಒಂದು ಫೌಂಡೇಶನ್ ಸ್ತಂಭ, ಆಧಾರ ಸ್ತಂಭ ಅಂತಾನೆ ನಾವು ಹೇಳ್ಬೋದು ಕಾಲಪುರುಷ ಕುಂಡಳಿಯಲ್ಲಿ. ಇನ್ನು ಈ ರಾಶಿಯವರ ಅಪಿಯರೆನ್ಸ್ ಬರೋದಾದ್ರೆ 5'9", 5'10" ವರೆಗೂ ಹೈಟ್ ಇರುವಂತ ಸಾಧ್ಯತೆ ಇರುತ್ತೆ. ಮತ್ತು ಇನ್ನು ಕಲರ್ ಫೇರ್ ಕಮ್ಮಿ ಚಾನ್ಸಸ್ಸು, ಅಂದ್ರೆ ಸ್ವಲ್ಪ ಅದಕ್ಕಿಂತ ಬ್ರೌನು ಮತ್ತೆ ಎಣ್ಣೆಗೆಂಪು ಅಥವಾ ಒಂದು ಗೋಧಿ ಮೈ ಬಣ್ಣ ಇರೋ ಚಾನ್ಸಸ್ ಹೆಚ್ಚಿರುತ್ತೆ. ಒಂದು ಸೀರಿಯಸ್ನೆಸ್ ಲುಕ್ ಇರುತ್ತೆ ಅವರ ಕಣ್ಣುಗಳಲ್ಲಿ, ಒಂದು ಸೀರಿಯಸ್ ಪರ್ಸನಾಲಿಟಿ. ಈ ವ್ಯಕ್ತಿ ಇಂಟಿಮಿಡೇಟಿಂಗ್ ಅಲ್ಲ, ಹೀ ಈಸ್ ಸೀರಿಯಸ್, ಈಸ್ ಡಿಸಿಪ್ಲಿನ್ಡ್ ಅನ್ನೋ ರೀತಿ ಒಂದು ಭಾಸ ಇರುತ್ತೆ ಅವ್ರ ಕಣ್ಣಲ್ಲಿ. ಮತ್ತು ಇವರಿಗೆ ನೀವು ಏನಾದರೂ ಮಾತಾಡ್ಸ್ಲಿಕ್ಕೆ ಹೋದ್ರೆ ಇವ್ರ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಜನರಲ್ ಆಗಿ ಅಂದರೆ, ನಾನು ಎಲ್ಲ ನೋಡಿದ್ದೀನಪ್ಪ, ನಾನು ಇದನ್ನು ನೋಡಿದ್ದೀನಪ್ಪ, ನೀನೇನು ಇದನ್ನು ಮಾಡ್ತಾ ಇರೋದು ನನಗೆ ಹೊಸದೇನಲ್ಲ ಅನ್ನೋ ರೀತಿ ಇರುತ್ತೆ. ಯಾಕೆಂದರೆ ಅಷ್ಟು ಎಕ್ಸ್ಪೀರಿಯನ್ಸ್ ಮಾಡಿಸಿರ್ತಾನೆ ಶನಿದೇವ ಇವರಿಗೆ. ಈಗ ಮಕರ ರಾಶಿಯವರ ಸಹಜ ಗುಣಗಳನ್ನು, ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಅನ್ನು ನಾನು ತಿಳಿಸ್ಕೊಡ್ತೀನಿ. ಅದರಲ್ಲಿ ಮೊದಲನೇದು ಯಾವುದು ಅಂತಂದರೆ ಆಂಬಿಷಿಯಸ್ ನೇಚರ್. ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿರ್ತಾರೆ ಜೀವನದಲ್ಲಿ, ಒಂದು ದೊಡ್ಡ ಗೋಲನ್ನು ಇಟ್ಕೊಂಡಿರ್ತಾರೆ ಇವರು. ಲಾಂಗ್ ಟರ್ಮ್ ಆಗಿ ಒಂದು ಗೋಲ್ ಇಟ್ಕೊಂಡಿರ್ತಾರೆ, ಅದನ್ನು ನಾನು ಸಾಧನೆ ಮಾಡಲೇಬೇಕು ಅಂತ. ಅದು ಮಹತ್ವಾಕಾಂಕ್ಷೆ ಚಿಕ್ಕದೇನಿರೋದಿಲ್ಲ, ಅದು ಕಷ್ಟ ಸಾಧ್ಯ, ಅದಕ್ಕೆ ಜೀವನ ಪೂರ್ತಿ ನಾನು ಎಫರ್ಟ್ಸ್ ಹಾಕಬೇಕು ಅನ್ನೋ ರೀತಿಯ ಆಂಬಿಷನ್ಸೇ ಇರುತ್ತೆ ಇವರಿಗೆ. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮುಗಿದು ಬಂದಿದ್ದ ಕೂಡಲೇ ನಾನು ಗೂಗಲ್ ಅನ್ನೋ ಒಂದು ದೊಡ್ಡ ಕಂಪನಿಗೆ ಕಾಂಪಿಟೇಷನ್ ಕಟ್ಟುವಂಥ ಒಂದು ಕಂಪನಿಯನ್ನು ನಾನು ಕಟ್ಟಬೇಕು, ಅಂಥ ಕಂಪನಿ ನಾನು ಬೆಳೆಸಬೇಕು, ಆ ಮಟ್ಟಕ್ಕೆ ನಾನು ನಿಲ್ಲಬೇಕು ಅನ್ನೋ ಮಹತ್ವಾಕಾಂಕ್ಷೆ ಕಟ್ಕೋತಾರೆ ಇವರು. ಅಂತ ದೊಡ್ಡ ಮಹತ್ವಾಕಾಂಕ್ಷೆ ಇಡುವಂತ ಜನ. ಇನ್ನು ಎರಡನೇ ಗುಣ ಸ್ವಭಾವ ಏನು ಅಂತಂದ್ರೆ ರಿಯಲಿಸ್ಟಿಕ್ ಪೀಪಲ್, ಪ್ರಾಗ್ಮ್ಯಾಟಿಕ್ ಪೀಪಲ್. ಅಂದ್ರೆ ಏನು ನಿಜ ಇದೆ ಅದನ್ನ ನಂಬ್ತಾರೆ, ಪ್ರಾಕ್ಟಿಕಾಲಿಟಿ ಜಾಸ್ತಿ ಇವರಿಗೆ. ಸುಮ್ಮನೆ ಇಮ್ಯಾಜಿನೇಷನ್ನು, ನಾನು ಇದನ್ನ ಮಾಡ್ಬಿಡ್ತೀನಿ, ನಾನು ಇದನ್ನ ಮಾಡ್ಬೋದು, ಆ ರೀತಿ ಅಲ್ಲ. ನನ್ನ ಕೆಪಾಸಿಟಿ ಏನು, ನಾನು ಏನು ಲೆವೆಲ್ಗೆ ವರ್ಕ್ ಮಾಡಬಲ್ಲೆ, ನಾನು ಎಕ್ಸ್ಟ್ರಾ ಫೋರ್ಸ್ ಮಾಡಿ ವರ್ಕ್ ಮಾಡಿದ್ರೆ ಯಾವ ಮಟ್ಟಕ್ಕೆ ವರ್ಕ್ ಮಾಡಬಲ್ಲೆ, ಅದರಿಂದ ಏನು ಸಾಧಿಸಬಲ್ಲೆ ಅಂತ ತೀರ್ಮಾನ ಮಾಡಿ ರಿಯಲಿಸ್ಟಿಕ್ ಗೋಲ್ಸ್ನ ಸೆಟ್ ಮಾಡ್ಕೊಳ್ತಾರೆ ಇವರು. ಸೊ ದೇ ಆರ್ ಪ್ರಾಗ್ಮ್ಯಾಟಿಕ್. ಒಂದು ಯಾವ ವಿಚಾರವನ್ನು ನಾನು ಕಾರ್ಯರೂಪಕ್ಕೆ ತರಬಹುದು, ಎಕ್ಸಿಸ್ಟೆನ್ಸ್ಗೆ ತರಬಹುದು ಅಂತ ಡಿಸೈಡ್ ಮಾಡಿದ ನಂತರನೇ ಅವ್ರು ಗೋಲ್ ಸೆಟ್ ಮಾಡ್ಕೋತಾರೆ. ಮತ್ತು ಆಗ್ಲೇ ನಾನು ಹೇಳಿದೆ, ಇವ್ರ ಮುಖ ನೋಡಿದ ತಕ್ಷಣ ನಿಮ್ಗೆ ಅನಿಸ್ಬೋದು ಅವ್ರ ಎಕ್ಸ್ಪ್ರೆಷನ್ ಹೆಂಗೆ, ನಾನು ನೋಡಿದ್ದೀನಪ್ಪ ಇದನ್ನೆಲ್ಲ, ಅಯ್ಯೋ ನಾನು ನೋಡಿದ್ದೀನಿ ಬಿಡಯ್ಯ ನೀನೇನು ಮಾಡ್ತಿದ್ದು. ಯಾಕೆ ಈ ಗುಣ ಯಾಕೆ ಬರುತ್ತೆ ಅಂತಂದ್ರೆ ಪ್ರಾಕ್ಟಿಕಾಲಿಟಿಯಿಂದಾನೇ ಬಂದಿರುತ್ತೆ. ಯಾಕೆಂತಂದ್ರೆ ಅವರೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಆ ಕಾರಣದಿಂದ ನೀವೇನ್ ಮಾಡಕ್ ಹೋದ್ರು ಅವ್ರಿಗೆ ಔಟ್ಪುಟ್ ಏನಿರುತ್ತೆ ಅಂತ ಚೆನ್ನಾಗಿ ಗೊತ್ತಿರುತ್ತೆ. ಆ ಕಾರಣದಿಂದ ಅವ್ರು ಹೇಳ್ತಾರೆ, ನೀನು ಏನ್ ಮಾಡಿದ್ರು ಅವ್ರು ಪ್ರಾಕ್ಟಿಕಲ್ ಆಗಿ ಇಷ್ಟೇ ಆಗೋದು, ಸೊ ಅದು ಏನ್ ಮಾಡ್ಕೋತೀವೋ ಮಾಡ್ಕೊಳಪ್ಪ ಅನ್ನೋ ಧೈರ್ಯದಲ್ಲೇ ಅವ್ರು ಇರ್ತಾರೆ, ಬಿಕಾಸ್ ಆಫ್ ದೇರ್ ಓನ್ ಎಕ್ಸ್ಪೀರಿಯನ್ಸ್. ಇನ್ನು ನೆಕ್ಸ್ಟ್ ಗುಣ ಸ್ವಭಾವ ಏನು ಇವ್ರದ್ದು ಅಂತಂದ್ರೆ ಡಿಸಿಪ್ಲಿನ್ಡ್ ಪೀಪಲ್. ಒಂದು ಶಿಸ್ತು, ಕ್ರಮಬದ್ಧವಾಗಿ ಶಿಸ್ತಾಗಿರ್ತಾರೆ ಇವರು. ಆಗ್ಲೇ ಹೇಳಿದೆ, ಈ ರಾಶಿಯ ಅಧಿಪತಿ ಬಂದು ಶನಿದೇವ, ಅವನು ಸೂಚಿಸೋದು ಕೋರ್ಟ್ನ ಅಂತ, ಅಂದ್ರೆ ಜಡ್ಜ್ ಅಂತ. ಒಂದು ಕೋರ್ಟ್ ನಲ್ಲಿ ನೀವು ಹೇಗೆ ಬೇಕೋ ಹಾಗೆ ವರ್ತಿಸಕ್ಕೆ ಸಾಧ್ಯನೇ ಇಲ್ಲ. ಡಿಸಿಪ್ಲಿನ್ಡ್ ಆಗೇ ಇರಬೇಕು. ಸೊ ಇವರಿಗೂ ಆ ಡಿಸಿಪ್ಲಿನ್ ಇರುತ್ತೆ. ಡಿಸಿಪ್ಲಿನ್ ಅಂದ್ರೆ ಇನ್ನೊಂದೇನು ಅಂತಂದ್ರೆ, ನಾನು ಇದು ಮಾಡಬೇಕು ಅಂದ್ರೆ ಅದಕ್ಕೊಂದು ಪ್ರೊಸೀಜರ್ ಇರ್ತದೆ, ಅದನ್ನ ಕರೆಕ್ಟಾಗಿ ನಾನು ಇದನ್ನ ಫಾಲೋ ಮಾಡ್ಕೋಬೇಕು ಅಂತಂದ್ರೆ ದೇ ವಿಲ್ ಫಾಲೋ ಇಟ್. ಅದನ್ನ ಅವರು ಯಾವುದೇ ರೀತಿ ತಪ್ಸಲ್ಲ, ಏನೇ ಕಷ್ಟ ಆಗಲಿ ಅವರು ತಪ್ಸೋದಿಲ್ಲ, ಅದನ್ನ ಫಾಲೋ ಮಾಡ್ತಾರೆ. ಆ ರೀತಿ ಡಿಸಿಪ್ಲಿನ್ ಇವರು. ಒಂಥರ PT ಮಾಸ್ಟರ್ ಇದ್ದಂಗೆ, ಬಂದಿದ್ದ ಕೂಡಲೇ ಹೈಟ್, ಇದು ಕೂದಲು ಲೆಂತ್ ಎಷ್ಟಿದೆ, ನೇಲ್ಸ್ ತೋರಿಸು, ನೀನು ಡಿಸಿಪ್ಲಿನ್ಡ್ ಆಗಿರಬೇಕು, ಈ ರೀತಿ ಇರುತ್ತೆ. ಆಗ್ಲೇ ಹೇಳಿದೆ, ಒಂದು ಸೀರಿಯಸ್ನೆಸ್ ಇರುತ್ತೆ ಫೇಸ್ ಅಲ್ಲಿ. ಬಿಕಾಸ್ ಆಫ್ ದಿಸ್ ಡಿಸಿಪ್ಲಿನ್ ಇದು ಕೂಡ ಅದನ್ನೇ ಕಾಂಟ್ರಿಬ್ಯೂಟ್ ಮಾಡ್ತದೆ. ಇನ್ನು ನೆಕ್ಸ್ಟ್ ಗುಣ ಸ್ವಭಾವ ಇವ್ರದ್ದು ಏನು ಅಂತಂದ್ರೆ ಛಲ, ಡಿಟರ್ಮಿನೇಷನ್. ಇಲಿ ಹೊಡೆದು ಇಲಿ ತಿನ್ನೋದಕ್ಕಿನ್ನ ಆನೆ ಹೊಡೆದು ಆನೆನೇ ತಿಂತೀನಿ ಅನ್ನೋ ಜನ ಇವರು. ಯಾರಿಗೂ ಎದುರ್ಕೊಳ್ಳಲ್ಲ, ಯಾವ ಮಟ್ಟಕ್ಕೆ ಇಳಿಯೋಕ್ಕೂ ಎದುರ್ಕೊಳ್ಳಲ್ಲ. ಅದು ನಿಮ್ಮ ಜನ್ಮ ಜಾತಕದಲ್ಲಿ ಅದು ನೆಗೆಟಿವ್ ಆಗಿರ್ತದ ಪಾಸಿಟಿವ್ ಆಗಿರುತ್ತಾ ಅಂತ ಡಿಪೆಂಡ್ ಆಗುತ್ತೆ. ಈಗ ಒಬ್ಬ ರೌಡಿ ಇರ್ತಾನೆ, ದೊಡ್ಡ ಕೊಲೆಗಾರ ಇರ್ತಾನೆ, ಅವ್ನು ಯಾರನ್ನ ಬೇಕಾದ್ರೂ ಕೊಲೆ ಮಾಡೋಕ್ಕೆ ಹೆಸಲ್ಲ, ಅದು ನೆಗೆಟಿವ್ ಫೀಚರ್ಸ್ ಇರ್ತದೆ. ಇನ್ನು ಒಬ್ಬ ಅಧಿಕಾರಿ ಇರ್ತಾನೆ ಅಂತ ತಿಳ್ಕೊಳ್ಳಿ, ಒಬ್ಬ ಪೊಲೀಸ್ ಅಧಿಕಾರಿ ಒಂದು ನಿಜವಾದ ಕೇಸ್ ಹ್ಯಾಂಡಲ್ ಮಾಡ್ತಿರ್ತಾನೆ, ಪ್ರೈಮ್ ಮಿನಿಸ್ಟ್ರೇ ಫೋನ್ ಮಾಡಿ ಅದನ್ನ ಕೇಸ್ ಮುಚ್ಚಾಕು ಅಂತಂದ್ರೆ, ಹೋಗಯ್ಯ ನಾನು ಮಾಡಲ್ಲ, ನನ್ನ ಕೆಲಸ ನಾನು ಮಾಡ್ತೀನಿ, ಸಂವಿಧಾನ ಏನಿದೆಯೋ ಅದನ್ನ ನಾನು ಮಾಡ್ತೀನಿ ಅಂತಾರೆ. ಇವರು ಯಾರನ್ನ ಬೇಕಾದ್ರೂ ಎದುರಾಕೊಳ್ತಾರೆ.
ದೇ ಆರ್ ಸೋ ಡಿಟರ್ಮೈಂಡ್. ಅಂತ ಛಲವಾದಿಗಳು ಇವರು. ಮಾಡಬೇಕು ಅಂತ ತೀರ್ಮಾನ ಮಾಡಿದ್ಮೇಲೆ ಮಾಡೇ ಮಾಡ್ತಾರೆ. ಅದು ಒಳ್ಳೇದಾಗ್ಲಿ ಕೆಟ್ಟದ್ದಾಗ್ಲಿ. ಒಳ್ಳೇದು ಕೆಟ್ಟದ್ದು ನಿಮ್ಮ ಜನ್ಮ ಜಾತಕದಲ್ಲಿರುವ ಗುಣ ಸ್ವಭಾವಗಳು, ಅಂದ್ರೆ ಏನು ಗ್ರಹದ ಪರಿಸ್ಥಿತಿ, ಶನಿಯ ಪರಿಸ್ಥಿತಿ ಏನು ಅನ್ನೋದ್ರ ಮೇಲೆ ನೀವು ಕೆಟ್ಟವ್ರು ಇರ್ತೀರೋ ಒಳ್ಳೆಯವ್ರು ಇರ್ತೀರೋ ಅಂತ ಡಿಟರ್ಮೈನ್ ಆಗುತ್ತೆ. ಬಟ್ ಇವರು ಗುರಿ ಇಟ್ಟ ಮೇಲೆ ಅದನ್ನು ಸಾಧಿಸ್ತೇ ಬಿಡಲ್ಲ ಅಂತ ಛಲ ಇವ್ರು ಇರುತ್ತೆ. ಮತ್ತು ನೆಕ್ಸ್ಟ್ ಗುಣ ಏನು ಅಂತಂದ್ರೆ ಇವರು ಪೆಸಿಮಿಸ್ಟಿಕ್, ಅಂದ್ರೆ ನೆಗೆಟಿವ್ ಆಗಿ ಯೋಚನೆ ಮಾಡೋದು ಜಾಸ್ತಿ. ಇವರು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೆ ಅಂತಂದ್ರೆ ಅದು ನೆಗೆಟಿವ್ ಟ್ರೈಟ್ ಅಂತಲ್ಲ. ಈಗ ಒಂದು ಸಿಚುವೇಶನ್ ಅಲ್ಲಿ ಒಬ್ಬ ಲಾಯರ್ ತನ್ನ ಕ್ಲೈಂಟ್ ನ ಉಳಿಸ್ಕೋಬೇಕು ಅಂತಂದ್ರೆ ಫಸ್ಟ್ ಅವನು ಆಪೋಸಿಟ್ ಲಾಯರ್ ತರ ಯೋಚನೆ ಮಾಡಬೇಕು. ಯಾಕೆ ಅಂತಂದ್ರೆ ಆಪೋಸಿಟ್ ಲಾಯರ್ ಏನ್ ಮಾಡ್ತಾನೆ ಅಂತ ಇವರು ಅವ್ನ ಆಪೋಸಿಟ್ ಅಂತ ಕನ್ಸಿಡರ್ ಮಾಡ್ಕೊಂಡಾಗೆ ಪಾಯಿಂಟ್ಸ್ ಬರೋದು. ಅದರಂತೆ ಅವ್ರ ಕ್ಲೈಂಟ್ ನ ಪ್ರಿಪೇರ್ ಮಾಡಬಹುದು. ಸೊ ದೇ ಆರ್ ವೆರಿ ಪೆಸಿಮಿಸ್ಟಿಕ್. ಅಂದ್ರೆ ಈಗ ಇದನ್ನ ನಾನು ದುಡ್ಡು ಕೊಟ್ರೆ ಅವನು ನನಗೆ ವಾಪಸ್ ಕೊಡಲ್ಲ ಅಂತಾನೆ ಇಟ್ಕೊಳ್ಳೋಣ, ಅದರಿಂದ ನನಗಾಗೋ ಎಫೆಕ್ಟ್ಸ್ ಏನು? ಅವ್ನು ಕೊಡ್ತಾನೆ, ಗ್ಯಾರಂಟಿ ಕೊಡ್ತಾನೆ, ಕೊಡೋವಂಥವರೇ ಇರ್ತಾನೆ. ಆದ್ರೂ ಇವ್ರು ಇಮ್ಯಾಜಿನ್ ಮಾಡ್ಕೊಳ್ಳೋದು ಕೊಡ್ಲಿಲ್ಲ ಅಂದ್ರೆ ಏನಾಗ್ಬೋದು. ಸೊ ದೇ ವಿಲ್ ಬಿ ಪ್ರಿಪೇರ್ಡ್ ಫಾರ್ ದ ವರ್ಸ್ಟ್. ಆಲ್ರೆಡಿ ವರ್ಸ್ಟ್ಗೆ ಪ್ರಿಪೇರ್ ಆಗಿರೋದ್ರಿಂದ ಬೆಸ್ಟ್ ಬಂದಾಗ ಅವ್ರಿಗೇನು ಅಂತ ಚೇಂಜಸ್ ಆಗಲ್ಲ. ಬೆಸ್ಟ್ ಬರ್ತಿದ್ಯಾ ಸಂತೋಷ ಪಡ್ತಾರೆ, ಸಂತೋಷನೂ ಪಡಲ್ಲ, ಕೆಲವು ಸಾರಿ ನಾರ್ಮಲ್ ಆಗಿ ಸ್ವೀಕರಿಸ್ತಾರೆ. ಬಟ್ ನೆಗೆಟಿವ್ಗೆ ಪ್ರಿಪೇರ್ ಆಗ್ಬಿಟ್ರೆ ನೆಗೆಟಿವ್ ಆದ್ರೂ ಅವ್ರು ಎದುರಿಸಕ್ ಸಿದ್ಧ ಆಗಿರ್ತಾರೆ. ಇದು ಪೆಸಿಮಿಸ್ಟಿಕ್ದು ಒಂದು ಅಡ್ವಾಂಟೇಜ್ ಕಾಣಿಸುವಂಥದ್ದು. ಇನ್ನು ನೆಕ್ಸ್ಟ್ ಗುಣ ಸ್ವಭಾವ ಏನು ಅಂತಂದ್ರೆ ಪರ್ಸಿಸ್ಟೆಂಟ್, ನಿರಂತರವಾಗಿ ಕೆಲಸ ಮಾಡ್ತಾರೆ. ಆಗ್ಲೇ ಹೇಳಿದೆ, ಮಹತ್ವಾಕಾಂಕ್ಷೆಯನ್ನು ಇಟ್ಕೊಳ್ಳುವಂಥ ಜನ, ಲಾಂಗ್ ಟರ್ಮ್ ಗೋಲ್ ಇಟ್ಕೊಳ್ಳುವಂಥ ಜನ, ಅದಕ್ಕೆ ಎಷ್ಟು ಬೇಕೋ, ಎಷ್ಟು ದಿನ ಬೇಕೋ, ಎಷ್ಟು ತಿಂಗಳು ಬೇಕೋ, ಎಷ್ಟು ವರ್ಷ ಬೇಕೋ ಕೆಲಸ ಮಾಡಕ್ಕೆ ಇವ್ರು ರೆಡಿ ಇರ್ತಾರೆ. ಎಷ್ಟೇ ಫೇಲ್ಯೂರ್ಸ್ ಆಗಲಿ ಮತ್ತೆ ಮತ್ತೆ ಎದ್ದು ಬರ್ತಾರೆ. ಅಂತ ಕೆಪಾಸಿಟಿ ಇವರಿಗೆ ಹುಟ್ಟು ಗುಣ ಅಂತಾನೆ ಹೇಳ್ಬೋದು. ಇವ್ರು ಯಾವತ್ತಿದ್ರೂ ದಿಟ್ಟ, ನಿರಂತರ. ನೇರ ಅದು ನಿಮ್ಮ ಜಾತಕದ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ದಿಟ್ಟ ಮತ್ತು ನಿರಂತರ ಖಂಡಿತವಾಗ್ಲೂ ಇರುತ್ತೆ ಇವರ ಗುಣಗಳಲ್ಲಿ. ನೀವೇ ಯೋಚನೆ ಮಾಡಿ, ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿದ್ದವನು, ಏನೂ ಇಲ್ಲದೆ ಇರೋನು, ಈಗ ಒಂದು ರಾಜ್ಯದ ಮುಖ್ಯಮಂತ್ರಿ ಮಟ್ಟಕ್ಕೆ ಬರುವಷ್ಟು ನಿರಂತರವಾಗಿ ಕೆಲಸ ಮಾಡುವ ಕೆಪಾಸಿಟಿ ಇರ್ತದೆ. ಲೈವ್ ಎಕ್ಸಾಂಪಲ್ಸ್ ಇಲ್ಲೇ ಇದಾವೆ, ನಮಗೆ ನೋಡ್ಬೋದು ನೀವು. ಆಯ್ತಾ? ಸೊ ಅಷ್ಟು ಪರ್ಸಿಸ್ಟೆಂಟ್ ಆಗಿರ್ತಾರೆ ಮಕರ ರಾಶಿಯವರು. ಅದು ಅವರಿಗೆ ಹ್ಯಾಟ್ಸ್ ಆಫ್ ಗುಣ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಎಷ್ಟೇ ಕಷ್ಟ ಬರಲಿ, ಏಟ್ ಮೇಲೆ ಏಟೇ ಬೀಳಲಿ, ಬಟ್ ಕಷ್ಟಕ್ಕೆ ಎದುರುವಂತ ಜನ ಅಲ್ಲ ಅವರು. ಯಾಕೆಂತಂದ್ರೆ ದೇ ಆರ್ ಬಾರ್ನ್ ವಿತ್ ಇಟ್. ಯಾಕೆಂದ್ರೆ ಶನಿ ಅಂದ್ರೇನೆ ಕಷ್ಟ. ಅವನ್ ಪಾಠ ಅಂತಂದ್ರೆ ಅವನು ಒಳ್ಳೆ ಪಾಠನೇ ಇಲ್ಲ, ಕೋಲಲ್ಲಿ ಒಡೆದೇ ಅವನ ಪಾಠ ಹೇಳೋದು. ಬುದ್ಧಿ ಮಾತು ಹೇಳೋ ಇದೇ ಕ್ವಾಲಿಟಿನೇ ಇಲ್ಲ ಶನಿಗೆ. ಅವನು ಕೋಲಲ್ಲಿ ಪಟ್ಟನಂಗೆ ಒಡೆದೇ ಬುದ್ಧಿ ಕಲಿಸೋದು. ಸೊ ಅವರಿಗೆ ಬೈ ಬರ್ತ್ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಮಕರ ರಾಶಿಯವರಿಗೆ. ಇನ್ನು ನೆಕ್ಸ್ಟ್ ಇವರ ಗುಣ ಸ್ವಭಾವ ಏನು ಅಂತಂದ್ರೆ ಶತ್ರುತ್ವ. ಇವರ ಮಿತ್ರನಾದರೂ ಒಳ್ಳೆಯದು, ಆದರೆ ಶತ್ರು ಮಾತ್ರ ಆಗಬೇಡಿ. ವೃಶ್ಚಿಕ ರಾಶಿಯ ಶತ್ರು ಕೂಡ ಯಾವತ್ತೂ ಆಗಬಾರ್ದು. ವೃಶ್ಚಿಕ ರಾಶಿ ಮತ್ತು ಮಕರ ರಾಶಿ ಇದೆಯಲ್ಲ, ವೃಶ್ಚಿಕ ರಾಶಿ ಬೇರೆ ತರ. ವೃಶ್ಚಿಕ ರಾಶಿ ಹಿಂದಿಂದನೇ ಮಾಡ್ತಾರೆ ಗೊತ್ತಾಗ್ದಂಗೆ ಸ್ಟ್ರಾಟಜಿಕ್ ಆಗಿ. ಬಟ್ ಮಕರ ರಾಶಿ ಆ ರೀತಿ ಅಲ್ಲ, ಡೈರೆಕ್ಟ್ ಆನ್ ಫೇಸ್. ಹೌದು, ನಾನು ಇದನ್ನೇ ಮಾಡೋದು, ನಿನಗೆ ನನ್ನ ಎದುರಾಕೊಂಡೆ ಅಲ್ವಾ, ನಾನು ಇದನ್ನೇ ಮಾಡೋದು, ನೋಡ್ಕೊ ಇನ್ನ ಏನ್ ಮಾಡ್ತೀನಿ ಅಂತ ಮಾಡ್ತಾರೆ. ಸೊ ಮಕರ ರಾಶಿಯವರ ಶತ್ರುತ್ವ ಕಟ್ಕೊಳ್ಳದೆ ಇರೋದು ತುಂಬಾ ಒಳ್ಳೆಯದು. ಹಂಗಂತ ಅನ್ಯಾಯ ಮಾಡ್ತಿದ್ರೆ ಎದುರಿಸಬೇಡಿ ಅಂತ ಅಲ್ಲ. ದೇ ಆರ್ ಡೇಂಜರಸ್ ಪೀಪಲ್ ವೆನ್ ಇಟ್ ಕಮ್ಸ್ ಟು ಎನಿಮಿಟಿ. ದೇ ಆರ್ ಎ ಫಾರ್ಮಿಡಬಲ್ ಅಪೋನೆಂಟ್ ಅಂತಾನೆ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟ್ ಗುಣ ಸ್ವಭಾವ ಇವ್ರದ್ದೇನು ಅಂತಂದ್ರೆ ದೇ ಆರ್ ಎಂಟರ್ಪ್ರೈಸಿಂಗ್ ಪೀಪಲ್. ಒಂದು ಹೊಸ ವಿಚಾರ, ಹೊಸ ಸಿದ್ಧಾಂತ ಸ್ಥಾಪನೆ ಮಾಡೋದ್ರಲ್ಲಿ ಇವ್ರು ಎತ್ತಿದ ಕೈ. ತುಂಬಾ ಒಳ್ಳೆ ವಿಚಾರಧಾರೆಗಳನ್ನ ಹೇಳುವಂತ ಮತ್ತು ಏನಾದ್ರೂ ಒಂದು ಮಾಡಬೇಕು ಅಂತಂದ್ರೆ ಅದನ್ನ ಹೇಗೆ ಕಂಪ್ಲೀಟ್ ಮಾಡ್ಲಿಕ್ಕೆ ಈಸಿ ಮಾಡ್ಬೋದು ಪ್ರೊಸೆಸ್ನ ಅಂತ ಎಂಟರ್ಪ್ರೈಸಿಂಗ್ ಆಗಿ ಥಿಂಕ್ ಮಾಡ್ತಾರೆ, ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತಾರೆ. ಇದು ಇವರ ಒಂದು ಗುಣ ಸ್ವಭಾವ. ಇನ್ನು ನೆಕ್ಸ್ಟ್ ಗುಣ ಸ್ವಭಾವ ಏನು ಅಂತಂದ್ರೆ ಎಂತೂಸಿಯಾಸಮ್, ಒಂದು ಉತ್ಸಾಹ, ಪ್ಯಾಷನ್. ಅವರಿಗೆ ಜೀವನದಲ್ಲಿ ಏನೇ ಕಷ್ಟ ಬರಲಿ ಅವರ ಗೋಲ್ ಕಡೆನೆ ಗಮನ ಇರುತ್ತೆ. ಪಾಪ್ಯುಲರ್ ಆಗಿ ಹೇಳ್ತಾರಲ್ಲ, ಡೋಂಟ್ ಕೀಪ್ ಯುವರ್ ಐಸ್ ಆನ್ ದಿ ಅಪೋನೆಂಟ್, ಕೀಪ್ ಯುವರ್ ಐಸ್ ಆನ್ ದಿ ಟ್ರೋಫಿ ಆರ್ ದ ಗೋಲ್ ಅಂತ ಹೇಳ್ತಾರಲ್ಲ. ಇವ್ರದ್ದು ಅದೇ ಕ್ವಾಲಿಟಿ ಇವ್ರದ್ದು. ಯಾರೇ ಅಪೋನೆಂಟ್ ಇರಲಿ ಅವರು ನೋಡೋದು ಇಲ್ಲ, ಅದನ್ನ ಲೆಕ್ಕನೂ ತಗೊಳ್ಳೋದಿಲ್ಲ. ನಾನು ಕಣ್ಣಿರೋದು ನನ್ನ ಟ್ರೋಫಿ ಮೇಲೆ, ನನ್ನ ಗೋಲ್ ಮೇಲೆ, ನಾನು ಅಲ್ಲಿಗೆ ಹೋಗ್ಬೇಕಷ್ಟೇ. ಮಧ್ಯದಲ್ಲಿ ಯಾರೇ ಬಂದ್ರು ನನಗೆ ಲೆಕ್ಕ ಇಲ್ಲ ಅನ್ನೋ ತರನೇ ಜನ ಇವರು. ಇದಿಷ್ಟು ಮಕರ ರಾಶಿಯವರ ಗುಣ ಸ್ವಭಾವಗಳು. ಈಗ ಮಕರ ರಾಶಿಯವರಿಗೆ ಸೂಟ್ ಆಗುವಂತ ಪ್ರೊಫೆಷನ್ಸ್, ಯಾವ ಕೆಲಸಗಳಲ್ಲಿ ಇವರು ಬೆಸ್ಟ್ ಸೂಟ್ ಆಗ್ತಾರೆ ಅಂತ ಹೇಳ್ತೀನಿ. ಮೊದಲಿಗೆ ಅವರು ಸೈಂಟಿಸ್ಟ್ ಆಗಿ ಕೆಲಸ ಮಾಡಬಹುದು. ಒಬ್ಬ ವಿಜ್ಞಾನಿಗೆ ಹಲವು ವಿಚಾರಧಾರೆಗಳು ಚೆನ್ನಾಗಿ ಗೊತ್ತಿರಬೇಕು, ಪ್ರಾಕ್ಟಿಕಾಲಿಟಿ ಇರಬೇಕು, ನಾಲೆಜ್ ಕೂಡ ಇರಬೇಕು. ಇದೆಲ್ಲವೂ ಶನಿದೇವ ಅವರಿಗೆ ಕೊಟ್ಟಿರ್ತಾನೆ ಥ್ರೂ ಎಕ್ಸ್ಪೀರಿಯನ್ಸ್. ಆ ಕಾರಣದಿಂದ ಇವರು ವಿಜ್ಞಾನಿ ಆಗಕ್ಕೆ ಹೇಳಿ ಮಾಡಿಸ್ತಂತೆ ಇರ್ತಾರೆ. ಇನ್ನು ಹೆಲ್ತ್ ಪ್ರೊಫೆಷನ್ ಅಂದ್ರೆ ಡಾಕ್ಟರ್ ಕೂಡ ಆಗ್ಬೋದು, ಫಿಸಿಯೋಥೆರಪಿಸ್ಟ್ ಕೂಡ ಆಗ್ಬೋದು. ಅದರಲ್ಲಿ ವೆರೈಟಿ ಆಫ್ ರೋಲ್ಸ್ ಇದೆ. ಹೆಲ್ತ್ ರಿಲೇಟೆಡ್ ಪ್ರೊಫೆಷನಲ್ ಆಗ್ಬೋದು. ಯಾಕೆಂತಂದ್ರೆ ಇವರಿಗೆ ಡೀಪ್ ನಾಲೆಜ್ ಇರುತ್ತೆ ಎಲ್ಲ ವಿಚಾರದಲ್ಲೂ. ಏನೇ ಕಲ್ತ್ರು ಡೀಪ್ ಆಗಿ ಕಲಿತಾರೆ ಇವರು.
ಇನ್ನು ನೆಕ್ಸ್ಟ್ ಸಾಫ್ಟ್ವೇರ್ ಡೆವಲಪರ್ ಆಗಿ ಇವರು ಕೆಲಸ ಮಾಡಬಹುದು. ಯಾಕೆ ಅಂತಂದ್ರೆ ಆಗ್ಲೇ ಹೇಳಿದೆ ಎಂಟರ್ಪ್ರೈಸಿಂಗ್, ಇವರು ತುಂಬಾ ಕ್ರಿಯೇಟಿವ್ ಪೀಪಲ್ ಅಂತ. ಆ ಕಾರಣದಿಂದ ವೆರೈಟಿ ಆಗಿ ಥಿಂಕ್ ಮಾಡಿ ಒಂದು ರಚನಾತ್ಮಕ ವಿಚಾರವಾಗಿ ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡುವಂತ ಕೆಪಾಸಿಟಿ ಇವರಿಗಿದೆ. ಸೊ ಅದನ್ನು ಇವರು ಮಾಡಬಹುದು. ಇನ್ನು ನೆಕ್ಸ್ಟ್ ಒಡವೆ, ಗೋಲ್ಡ್ ಸ್ಮಿತ್, ಜ್ಯುವೆಲ್ರಿ, ಗೋಲ್ಡ್ ಸ್ಮಿತ್ ಆಗಿ ಕೆಲಸ ಮಾಡಬಹುದು. ಇಂಟ್ರಿಕೇಟ್ ಕೆಲಸ ಮಾಡಲಿಕ್ಕೆ ಅಂದ್ರೆ ಕೈಯಲ್ಲಿ ತುಂಬಾ ಸೂಕ್ಷ್ಮವಾಗಿ ಕೆಲಸ ಮಾಡುವ ಕೆಪಾಸಿಟಿ ಇವರಿಗಿದೆ. ಬಿಕಾಸ್ ಆಫ್ ಎಕ್ಸ್ಪೀರಿಯನ್ಸ್, ಬಿಕಾಸ್ ಆಫ್ ಪ್ಯಾಷನ್ ಎಲ್ಲವೂ. ಆ ಕಾರಣದಿಂದ ಈ ಕೆಲಸವನ್ನು ಕೂಡ ಮಾಡಬಹುದು ಅವರು. ಇನ್ನು ನೆಕ್ಸ್ಟ್ ಫೈನಾನ್ಷಿಯಲ್ ಪ್ಲಾನರ್, ಒಂದು ಹಣಕಾಸಿನ ವ್ಯವಸ್ಥೆಯನ್ನು ರಚಿಸುವ ಅಥವಾ ನಡೆಸುವ ಯೋಗ್ಯತೆ ಇವರಿಗಿದೆ. ಆ ಕಾರಣದಿಂದ ಆ ಕೆಲಸಕ್ಕೂ ಇವರಿಗೆ ಬೆಸ್ಟ್ ಸೂಟಬಲ್ ಆಗುತ್ತೆ. ಇನ್ನು ನೆಕ್ಸ್ಟ್ ಜಾಬ್ ಯಾವುದು ಅಂತಂದ್ರೆ ಲೀಗಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಬಹುದು. ಲಾಯರ್ ಆಗಿ ಆದ್ರೂ ಆಗ್ಬಹುದು, ಲಾಯರ್ ಆಗಿ ನಂತರ ಜಡ್ಜ್ ಆಗ್ಬಹುದು, ಅಥವಾ ಹೈಕೋರ್ಟ್ ಅಲ್ಲಿ ಅಥವಾ ಕೋರ್ಟ್ಸ್ ಅಲ್ಲಿ ಕೆಲಸ ಮಾಡೋದಿರ್ಬೋದು. ಎನಿಥಿಂಗ್ ರಿಲೇಟೆಡ್ ಟು ಲೀಗಲ್ ಸಿಸ್ಟಮ್ಸ್ ಅವರು ವರ್ಕ್ ಮಾಡಬಹುದು. ಅಡ್ವೊಕೇಟ್ ಆರ್ ಲಾಯರ್ಸ್ ಎರಡಾಗೂ ಕೆಲಸ ಮಾಡಬಹುದು ಅವರು. ಇನ್ನು ನೆಕ್ಸ್ಟ್ ಇವರು ರಿಯಲ್ ಎಸ್ಟೇಟ್ ಏಜೆಂಟ್ಗಳಾಗಿ ಕೆಲಸ ಮಾಡಬಹುದು. ಯಾಕೆಂತಂದ್ರೆ ಇವರು ಲಾಂಗ್ ಟರ್ಮ್ ಗೋಲ್ಸ್ ಇಟ್ಕೊಂಡಿರೋದ್ರಿಂದ ಲಾಂಗ್ ಟರ್ಮ್ ಅಲ್ಲಿ ಏನಾಗುತ್ತೆ, ಡೆವಲಪ್ಮೆಂಟ್ಸ್ ಏನಾಗುತ್ತೆ, ಏರಿಯಾ ಅರೌಂಡ್ ಎಲ್ಲ ತಿಳ್ಕೊಂಡಿರ್ತಾರೆ ಚೆನ್ನಾಗಿ. ಆದರೆ ರಿಯಲ್ ಎಸ್ಟೇಟ್ ಏಜೆಂಟ್ ಆಗಬೇಕು ಅಂತಂದ್ರೆ ನಿಮ್ಮ ಜಾತಕದಲ್ಲಿ ಕುಜ ಕೂಡ ಚೆನ್ನಾಗಿರ್ಬೇಕು. ಯಾಕೆಂತಂದ್ರೆ ಭೂಮಿಯನ್ನು ಕಂಟ್ರೋಲ್ ಮಾಡುವಂಥದ್ದು ಕುಜ. ಆ ಕಾರಣದಿಂದ ರಿಯಲ್ ಎಸ್ಟೇಟ್ ಮಾಡಬೇಕು ಅಂದ್ರೆ ಕುಜನ ಸ್ಥಿತಿ ನೋಡ್ಕೋಬೇಕು. ಅದು ಬೇರೆ, ಶನಿಗೂ ಮತ್ತೆ ಕುಜನಿಗೂ ಡೆಡ್ ಆಪೋಸಿಟ್. ಕುಜ ಚೆನ್ನಾಗಿದ್ರೆ ಮಾತ್ರ ರಿಯಲ್ ಎಸ್ಟೇಟ್ ಮಾಡಬಹುದು, ಇಲ್ಲಾಂದ್ರೆ ಮಾಡ್ಲಿಕ್ಕಾಗಲ್ಲ. ಸೊ ಇದಿಷ್ಟು ಮಕರ ರಾಶಿಯವರಿಗೆ ಬೆಸ್ಟ್ ಸೂಟೆಡ್ ಆಗುವಂತ ಕೆಲಸಗಳು. ಇವೆಲ್ಲವೂ ನಾನು ಮಕರ ರಾಶಿಗೆ ಜನರಲ್ ಆಗಿ ಹೇಳಿರೋದು, ಯಾರಿಗೂ ಇಂಥವರಿಗೆ ಸ್ಪೆಸಿಫಿಕ್ ಆಗಿ ಅಂತ ಅಲ್ಲ. ನಿಮಗೆ ಗುಣ ಸ್ವಭಾವಗಳು ಮ್ಯಾಚ್ ಆಗ್ಬೋದು, ಯಾಕೆಂದ್ರೆ ನೀವು ಅದೇ ರಾಶಿಯವರು, ಬಟ್ ನಾಟ್ ಎಕ್ಸಾಕ್ಟ್ಲಿ. ನಿಮ್ಮ ಜನ್ಮ ಜಾತಕದಲ್ಲಿ ಶನಿಯ ಪ್ರಭಾವ ಹೆಂಗಿರುತ್ತೆ, ಪರಿಸ್ಥಿತಿ ಹೆಂಗಿರುತ್ತೆ, ಬೇರೆ ನಿಮ್ಮ ಲಗ್ನಾಧಿಪತಿ, ರಾಶಿಯಾಧಿಪತಿ ಯಾವ ಪರಿಸ್ಥಿತಿಯಲ್ಲಿದ್ದಾರೆ, ದೋಷ ಇದೆಯಾ ಇಲ್ವಾ, ರಾಜಯೋಗ ಇದೆಯಾ, ಇದೆಲ್ಲದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಆಯ್ತಾ? ನಿಮಗೆ ಆ ಥರ ಡೀಟೇಲ್ ಬೇಕು ಅಂದ್ರೆ ಜನ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ನನ್ನ ಹತ್ರನೇ ಮಾಡಿಸ್ಕೊಳ್ಳಿ ಅಂತಾನು ನಾನು ಕಂಡೀಷನ್ ಆಗ್ತಾ ಇಲ್ಲ. ನೀವು ಯಾರ ಹತ್ರ ಬೇಕಾದ್ರೂ ಜನ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ಆಯ್ತಾ? ನಾನು ಜನ್ಮ ಜಾತಕ ಪರಿಶೀಲನೆ ಮಾಡಿಕೊಡ್ತೀನಿ. ನಿಮಗೆ ಅದ್ರ ಇಂಟ್ರೆಸ್ಟ್ ಇದ್ರೆ ಫೋನ್ ಅಥವಾ ಇಮೇಲ್ ಮೂಲಕ ಕಾಂಟ್ಯಾಕ್ಟ್ ಮಾಡ್ಬೋದು. ಫೋನ್ ಬೆಸ್ಟ್ ಆಪ್ಷನ್, ಯಾಕೆಂದ್ರೆ ನಾನು ಯಾವಾಗಲೂ ಅದ್ರಲ್ಲಿ ಆಕ್ಟಿವ್ ಇರ್ತೀನಿ. ಇಮೇಲ್ನ ನಾನು ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಮಾತ್ರ ಚೆಕ್ ಮಾಡ್ತೀನಿ. ಇನ್ನು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಶೇರ್ ಮಾಡಿ. ನಿಮ್ಗೇನಾದರೂ ಡೌಟ್ಸ್ ಇದ್ರೆ ಕಮೆಂಟಲ್ಲಿ ಕೇಳಿ, ನಾನು ಕ್ಲಿಯರ್ ಮಾಡ್ತೀನಿ ಅದನ್ನು.